ಸಾಹೇಬರಿಗೆ ಜೇಲಾಗಲಿ ನಮ್ಮ MLA ಜೈವಾಗಲಿ. ಸೀತಾಪತಿ ಆ ಶಶಿಧರನ ಕಿವಿಯಲ್ಲಿ ಊದಿದ ನಿನ್ನ ಪ್ಲಾನ್ ಏನಾಯ್ತು? ಫುಲ್ ಸಕ್ಸಸ್ ಆಗೈತ್ರಿ ಗೌಡ್ರ. ನಾವ್ ಹೇಳಿ ಕಳ್ಸಿದ್ದು ಅಷ್ಟ ತಡ ಮನೆಗೆ ಹೋದ ಕೂಡ ಬೆಂಕಿ ಹತ್ತಿ ದಗ 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 ಉರಿಯಾಗದತ್ರಿ ಅಪ್ಪ. ಯಾರು ಬಂದು ನೀರು ಹಾಕಿರು ಆರ್ಲಾರ್ದಂಗ ಆಗೈತೆ. ಹತ್ತಿ ಉರಿಯಲೇಬೇಕು. ಸೀತಾಪತಿ ಬೆಂಕಿ ಹತ್ತಿ ಉರಿಯಲೇಬೇಕು. ಅಂದು ಆ ಬರಬಿಕಾರಿ ಬೀಗ ನನಗೆ ಮಾತನಾಡಿದ್ದು ನೋಡಿದ್ರಿ. ಆತ ನನ್ನ ಜೀವಂತ ಸುಡಬೇಕು ಅಂದಾಗ ನನಗೆ ತೃಪ್ತಿ. ಈಗಲಾದ್ರೂ ಹೇಳಿ ಗೌಡ್ರಿ, ನಿಮ್ಮ ತೀರ್ಮಾನವೇ ನನ್ನ ತೀರ್ಮಾನ. ಅವನೇ ಅವರ ವೀರನಾದರೂ ಸರಿ, ಅವನನ್ನು ದರ ನಡೆದು ತಂದು ನಿಮ್ಮ ಪವಿತ್ರ ಪಾದಕ್ಕೆ ಹಾಕುವುದೇ ನನ್ನ ಕೆಲಸ. ಲೇ ಹುಚ್ಚ, ನೀ ಯಾಕೆ ಅವನು ಕಡ್ದು ನಿನ್ನ ಕೈ ಹೊಲಸು ಮಾಡ್ಕೊತೀನಿ ತಮ್ಮ. ತನ್ನಷ್ಟಕ್ಕೆ ತಾನು ಹತ್ತಿ ಉರಿಯಾಕತ್ತೀಗದ. ಎಂದು ಮುಂದೆ ನಾವು ಮಾತು ನಿಲ್ಲಿಸಿಬಿಡು ಸೀತಾಪತಿ. ಈ ವೀರನಗೌಡ ಕಣ್ಣು ಇಟ್ಟ ನನ್ನಿಂದ ಕರಿ ತಗೊಳ್ಳದೆ ಬಿಡಲಾರ. ಆ ಬರಬಿಕಾರಿ ವೀರ ನನಗೆ ಎದುರಾಗಿದ್ದಾನೆಂದರೆ ಅವನು ಎತ್ತಣದ ಮಾಮರ, ಎತ್ತಣದ ಕೋಗಿಲೆ. ಆ ಹಾಡುವ ಕೋಗಿಲೆಯ ಕಂಠವನ್ನು ಕತ್ತರಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ನಾನೊಂದು ವಿಧಾನಸೌಧದಲ್ಲಿ ನಡೆದರೆ ಇಡೀ ಸದನವೇ ನಡೆಯುತ್ತೆ. ನಾನೊಂದು ಸಲ ರಸ್ತೆಯಲ್ಲಿ ನಡೆದರೆ ಇಡೀ ಗಂಡು ಎಣ್ಣೆ ಕುಲುವೆ ಸರದಿ ಸಾಲಾಗಿ ನಿಂತ.
ಸರಿಯುತ್ತಾರೆ. ಅಂದಾಗ ಏ ಸೀತಾ, ಬೇಗ ಹಾಕಿಸು ಆ ಶಶಿಧರನಿಂದ ಕೋತ. ಅವ್ ರೆಡಿನ ಗೌಡ್ರ, ನಿಮ್ಮ ತಂಗಿಗೆ ಹೇಳ್ಕೊಳಕ್ ನೀವ ಇಲ್ಲ. ನಾನಿಲ್ಲೂ ತರ ಮಾಡಬಾರ್ದು. ಆ ಕೆಲಸ ಇವತ್ತೇ ಮಾಡಿಬಿಡ್ತೀನಿ. ನೀವು ಅದನ್ನ ಮಾಡಿದ್ರಿ, ಆ ಸಸ್ಯನ ಇವತ್ತೇ ಕರೆದಿರ್ತೀನಿ. ನೆನ್ಸುತ್ತ ಅವನ ಬಂದ್ ನೋಡ್ರಿ ಗೌಡ್ರ ಈಗ. ಎತ್ತರೆ ಇರಬೇಕು ನಿನ್ನಂತ ಕಳ್ಳನರೇ. ಇದರೇ ಗೌಡ್ರ ಈ ಸೀತಾಪತಿ ಮಾಡೋದು ಕಿತಾಪತಿ ಕೆಲಸ. ಇಷ್ಟೊಂದು ಸುಂದರವಾಗಿದೆ ಇವಳ ದೇವತೆ. ಹಿಂದಿನ ಇತಿಹಾಸದ ರಾಜ ಮಹಾರಾಜ ಚಿತ್ರಗಳು ನೋಡ್ತಾ ಇದ್ರೆ ವಾವ್, ಅದನ್ನೆಲ್ಲ ಕೆತ್ತಿದ ಚತುರ ಎಂತ ಚತುರನಾಗಿರ್ಬೇಕಲ್ವ. ಮಾತಿಲ್ಲ ಕತೆ ಇಲ್ಲ, ಏನಿದೆ ಬೇಕಾಲು ನಿಲ್ಲಲ್ಲ, ಏನಾಗಿದೆ ನಿನ್ನಿಂದಲೇ ಹೊಸ ಗಾಯ ಶುರುವಾಗಿದೆ. ಎದೆ ಬೆಳೆದ ಒರೆ ವಾ, ಇದ್ಯಾವ ವಸಂತ ಮಾಸದ ಕೋಗಿಲೆ ಎಷ್ಟೊಂದು ಕುಹು ಎಂದು ಕೂಗಿ ಆಡುತ್ತಿದೆಯಲ್ಲ. ಏನಿವಳ ಮೈಮಾಟ, ಸೂರ್ಯನ ಕಿರಣಕ್ಕೆ ಹರಿದ ಪುಷ್ಪದಂತೆ ಇವಳ ಮೈಮಾಟ. ನಾನಿವಳ ಸೌಂದರ್ಯದ ಸುಗಂಧವನ್ನು ಹೀರಲು ಉತ್ಸಾಹನಾಗಿದ್ದೇನೆ. ಸೌಂದರ್ಯದ ಸುಗಂಧವನ್ನು ಪ್ರತಿಯೊಂದು ಅಂಗಕ್ಕೂ ಮುತ್ತಿಕ್ಕಿ ಇವಳ ತುಟಿ ಕಚ್ಚಿ ಅದರ ಅಮೃತ ಇರುವುದೇ ನನ್ನ ಬಯಕೆ. ಓಹೋ, ಇವಳು ವೀರನ ಗೌಡ ತಂಗಿ ಮಹಾಲಕ್ಷ್ಮಿ. ಲಕ್ಷ್ಮಿ ಅವರೇ, ಆಹಾ, ಹೆದರಬೇಡ, ನಾನು ನಿಮ್ಮ ಅಣ್ಣನ ಸ್ನೇಹಿತ ಮನೋಹರ. ಗೊತ್ತಾಯ್ತು, ತಾವೇಕೆ ಇಲ್ಲಿಗೆ ಬಂದ್ರಿ? ನಿತ್ಯ ರಕ್ಷಣೆ ಪಂಜರಲ್ಲಿರ್ಬೇಕಾದ ಅರಿಗಿಳಿ ಇಂದು ಎಲ್ಲರೂ ನೋಡುವ ಹಾಗೆ ಹೊರಗೆ ಬಂದಿದೆಯಲ್ಲ. ಪಾಪ
ಅದಕ್ಕೆ ಇಲ್ಲಾದರೂ ತುಂಬಿ ಬಂದು ತುಂಬಿಸುತ್ತದೆ ಎಂದು ನಾನೇ ಓಡಿ ಬಂದು ನಿಮ್ಮ ರಕ್ಷಣೆಗೆ ಧಾವಿಸಿ ಬಂದೆ. ಹಾ, ರಕ್ಷಣೆ ಕೊಟ್ಟೇ ಇತ್ತಲ್ಲ, ತಾವೇನು ಇಲ್ಲಿಂದ ಹೊರಟು ಹೋಗ್ಬೋದು. ಇಲ್ಲಿಂದ ಹಾಗೆ ಹೊರಟು ಹೋಗಲು ಬಂದಿಲ್ಲ ಲಕ್ಷ್ಮಿ. ಬಹಳ ದಿನಗಳಿಂದ ಕಾದು ಕುಳಿತಿದ್ದ ನಿನ್ನ ಕೊರಳಿಗೆ ಬಾಳೆ ಎಂಬ ತಾಳಿ ಕಟ್ಟಿ ನಿನ್ನನ್ನು ನನ್ನ ಪಟ್ಟದ ರಾಣಿಯನ್ನಾಗಿ ಮಾಡಿಕೊಳ್ಳಲು ಬಂದಿರುವೆ. ಏಯ್, ಸಾಕು ಬಾಯಿ ಮುಚ್ಚು. ನಾನು ಈ ಊರಿನ ಶ್ರೀಮಂತ ಎಮ್ಮೆಲೆ ಗೌಡ ವೀರೇನ ಗೌಡ ತಂಗಿ. ನೀನು ನನ್ನ ಕೊರಳಿಗೆ ತಾಳಿ ಕಟ್ತೀಯ. ಏಯ್, ನಿನಗೆಲ್ಲೋ ಭ್ರಮೆ ಭ್ರಮೆ ಹಿಡಿದಿರ್ಬೇಕು ಅನ್ಸುತ್ತೆ. ಕ್ಷಣಾರ್ಧದಲ್ಲಿ ಅನೇಕ ಹೆಣ್ಣು ಮಕ್ಕಳನ್ನು ಸೃಷ್ಟಿಸಿ ಪಡೆಯಬಲ್ಲ ಈ ಕಲಾ ಬ್ರಹ್ಮನಿಗೆ ಭ್ರಮೆ. ಏ ಲಕ್ಷ್ಮಿ, ನೀನು ಕೋಟ್ಯಾಧೀಶ್ವರ ಮಗಳೇ ಆಗಿರ್ಬೋದು, ಎಮ್ಮೆಲಿನ ತಂಗಿನೇ ಆಗಿರ್ಬೋದು, ಆದರೆ ಈ ನನ್ನ ಪ್ರೇಮದ ಕಾಮದ ಕಟಳೆ ಕಾಯಕ್ಕೆ ಇದ್ಯಾವುದು ಸಮಯವಲ್ಲ. ಸುಮ್ಮನೆ ವಿಮುಖಳಾಗಲಿ, ಒಪ್ಪಿ ಬಿಡು ನಾನೇ ಸತಿ ಎಂದು. ದೊಡ್ಡವಿಲ್ಲ, ಮಧುರ ಪ್ರೇಮ ಭಾವನೆಗಳಿಲ್ಲದ ಮದುವೆ ಮೊದಲಕ್ಕೆ ಸಮಾನ. ಒಪ್ಪಿಗೆ ಇಲ್ಲದ ವಾಪಿ ನಡುವೆ ಸಂಸಾರ ತೂತು ಬಿದ್ದ ದೋಣಿಗೆ ಸಮಾನ. ಮಿಸ್ಟರ್ ಮನೋಹರ್, ನೀ ಕಟ್ಟೋಣ ಕೊನೆಗೆ ತಾಳಿ ನನಗೆ ನೀನು ಹಕ್ಕಕ್ಕೆ ಸಮಾನ. ನಾನು ಕಟ್ಟುವ ಈ ತಾಳಿನೇನು ಹಕ್ಕಕ್ಕೆ ಸಮಯ? ಮಧುರೆ ಭಾವನೆಗಳಿಲ್ಲದ ಮದುವೆ ಮಸನಕ್ಕೆ ಸಮಯ. ಏ ಲಕ್ಷ್ಮಿ, ಈ ನಿನ್ನ ಕೆಟ್ಟ ಆಲೋಚನೆಯನ್ನು ಬಿಟ್ಟು ಒಂದು ದಿಟ್ಟ ನಿರ್ಧಾರಕ್ಕೆ ಬಾ. ಭ್ರಮೆ ಎಂಬ ನೀನು ಬೇಗನೆ ಸದ್ಭಾವನೆ ತುಂಬಿಕೊಂಡು ಈ ಚಲುವ ಚಂದಿರನ ಕೈ ಹಿಡಿದು ನನ್ನ ಹೃದಯಾಂಗದ ಚುಕ್ಕಿ ನೀನಾಗು ಬಾ. ನನ್ನ ಅಂತರಂಗದಲ್ಲಿ ಅಡಗಿದ ದೇವತೆ ನೀನಾಗು ಬಾ. ದೂರ ಸದ್ದು ನಿಂತು ಮಾತಾಡೋ ದುರಾತ್ಮ, ಏನೆಂಬುದು ಹೋಗದ ವಸ್ತು ಅಂತ ನೀನೇನಾದ್ರೂ ತಿಳ್ಕೊಂಡಿದ್ದೆ ನಿಜವಾದ್ರೆ ಹಿಂದೆ ಇದೆ ಹೆಣ್ಣು ನಿನ್ನ ಕೊರಳಿನ ದುರ್ಗಾಗ್ತಾರ ಎಚ್ಚರ. ನನಗೆ ಎತ್ತರ ಅದು ಈ ವೀರಾದಿ ವೀರನಿಗೆ. ಎಲೆ ಹುಚ್ಚು ಹೆಣ್ಣೆ, ಕೇಳಲೇ ನಿನ್ನ ಈ ದುರ್ಗಾ ಶಕ್ತಿಯ ಹೆಣ್ಣಿನ ಕಥೆಯನ್ನು. ಸುರುಸುಂದರ ಆಗನಂತ ತನ್ನ ಗಂಡ ತಣ್ಣದರಲ್ಲಿದ್ದರು ಅದೇ ಮಾಚಿ ತನ್ನ ಸುಖ ಪಡೆದುಕೊಂಡು ಬರುವ ಆಧಾರದ ಹೆಣ್ಣುಗಳೆಷ್ಟಿಲ್ಲ ಈ ನೆಲದಲ್ಲಿ. ಮದುವೆಗೆ ಮುಂಚೆ ಗರ್ಭ ಧರಿಸಿ ಮತ್ತೊಬ್ಬನ ಮಡದಿಯಾಗಿ ನಾನೇ ಮಹಾಗರ್ಜಿ ಎಂದು ಬಾಳುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಕಾಲೇಜಿಗೆ ಹೋಗಿ ಬರ್ತೀನಿ ಎಂದು ತಂದೆ ತಾಯಿಗೆ ಸುಳ್ಳು ಹೇಳಿ ಮಿಂಡನ ಜೊತೆ ಚಕ್ಕಂದ ಆಡಿ ಬರುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಏ ಲಕ್ಷ್ಮಿ, ಈಗ ನೀವು ನನ್ನ ಮಾತು ಮೀರಿದರೆ ನಿನ್ನ ಶೀಲ ಕೆಟ್ಟ ಹೆಣ್ಣೆಂದು ನಿನ್ನದೇ ಹೊಸ ಚರಿತು ಬರೆದು ಬಿಸಾಕುವೆ ಈ ನಿನ್ನ ಸಮಾಜದಲ್ಲಿ. ಇದೇ ನಿನ್ನ ನಿರ್ಧಾರವೇ? ನಿರ್ಧಾರವನ್ನು ಕೇಳ್ತೀಯಲ್ಲ ಲಕ್ಷ್ಮಿ. ಎಂದು ನಾನು ನಿಮ್ಮ ಫ್ಯಾಕ್ಟರಿಗೆ ಎಂಬೆಯಾಗಿ ಕಾಲಿಟ್ನು ಅಂದೇ ನನ್ನ ಹೃದಯದಲ್ಲಿಟ್ಟುಕೊಂಡು ನಿತ್ಯ ನೆನಪಿಸಿಕೊಳ್ಳುತ್ತಿದ್ದೇನೆ. ನೀನು ಅದನ್ನು ಕಿತ್ತೆಸಬೇಡ ಲಕ್ಷ್ಮಿ, ಪ್ಲೀಸ್. ಒಂದು ವೇಳೆ ಅದನ್ನೇ ಕಿತ್ಕೊಂಡ್ರೆ ಸತ್ಯ ಸಿರಿಮಣಿಯಾಗಿ ಬಾಳುವ ನಿನ್ನ ಪವಿತ್ರ ಎಂಬ ಶೀಲ ತಿಂದು ತಿಪ್ಪೆ ಮಾಡಿ ತಿಪ್ಪೆಗೆ ಬಿಸಾಕುವೆ ಈ ನಿನ್ನ ಸಮಾಜದಲ್ಲಿ. ಸಾಕು ಬಾಯಿ ಮುಚ್ಚು. ಈ ನಿನ್ನ ಕಠೋರವಾದ ಮಾತಿಗೆ ಹೆದರಿ ನನ್ನ ಶೀಲದ ಪಾವಿತ್ರ್ಯತೆಯನ್ನು ಹಾಳು ಮಾಡೋದಕ್ಕೆ ನಾನೇನ ಪಂಚಾಕುಲದಲ್ಲಿ ಹುಟ್ಟಿದ ಹೆಣ್ಣಲ್ಲ ಕಣೋ. ಏಯ್ ಬಾರು, ನೀನು ಗಂಡಸೇ ಆಗಿದ್ರೆ ನನ್ನ ಮುಟ್ಟು ಬಾ. ಏ ಲಕ್ಷ್ಮಿ, ನನ್ನ ಗಂಡ ಸ್ಥಳಕ್ಕೆ ಸವಾಲು ಹಾಕಿದೆ ಎಣ್ಣೆ. ಕಾಳಿಂಗ ಸರ್ಪಕ್ಕಿಂತಲೂ ಭಯಾನಕ ಆಗಿರುವ ಈ ಗಂಡಿಗೆ ಸವಾಲು ಎಂದರೆ ಪಂಚಪ್ರಾಣ. ಪ್ರೇಮ ದಂಟಿಗಾಗಿ ಗಂಟನ್ನೇ ಬಿಚ್ಚಿ ಗರ್ಭ ಧರಿಸುವ ಹೆಣ್ಣು ನೀನು. ನಿನ್ನಂತ ಹೆಣ್ಣಿಗೆ ಗರ್ಭದಾನ ಮಾಡು ವೀರ ಪುರುಷನಿಗೆ ಸವಾಲು ಹಾಕಿದೆಯಾ ಎಣ್ಣೆ?
ನಾನಿನ್ನ ಬಿಡಲಾರೆ ಬಾರೇ ಬಾ ಬಿಡಲೇ ನಿರುಪರಾಧಿ ಹಣ್ಣ. ನನ್ನ ಸವಾಲಿನಲ್ಲಿ ಜವಾಬು ಕೊಡಲು ಬಂದರು ನೀನಾರಲೇ ಮಂಗನನ್ನ ಮಗಳೇ. ಭಾರತದ ಆರ್ಯ ನಾರ್ಯರ ಗರತೆ ತನಕ್ಕೆ ಧಕ್ಕೆ ಮಾಡುವವರ, ನಿಮ್ಮಂತ ಕಣ್ಣು ಕೀಳುವವರ ಈ ಮಾದಿಗರ ಬೀರ ಪೋಸ್ಟ್ಮನ್ ಶಿವಪ್ಪನ ವಂಶದ ಶೂರ. ಏ ಬೀರ, ಸತ್ತು ಹೋದವರ ಹೆಸರು ಹೇಳಿ ಚದರಿಸಿಕೊಳ್ಳಬೇಡ ನಿನ್ನ ಇರುವೆಯನ್ನು. ನಾನೇ ಸೂರ್ಯನೆಂದು ನನ್ನ ಎದೆ ತಟ್ಟಿ ನಿಂತವರಿಗೆ ಎಂದು ಜೀವದಿಂದ ಕೈ ಬಿಟ್ಟಿಲ್ಲ ಈ ಮನೋಹರ. ಒಮ್ಮನೆ ಇವಳನ್ನು ಇಲ್ಲೇ ಕೈ ಬಿಟ್ಟು ಹೋಗಿ ಬಿಡು. ನಿನ್ನಂತ ಕಚಡಾರೋಡಿಗೆ ಹೆದರಿ ಈ ಕುರಿಮರಿಯನ್ನು ನಿನ್ನ ಕೈಲಿ ಸಿಲುಕಿ ಹೋಗಲು ನಾನೇನು ಹೇಳಿ ಅಲ್ಲ. ಹೆಣ್ಣೆಂದರೆ ಬಜಾರಲ್ಲಿ ಸಿಗುವ ಹಣ್ಣೆಣದೆ. ಈ ಹೆಣ್ಣು ನಮ್ಮ ಕರ್ನಾಟಕ ಬಾವುಟ ಹಳದಿ ಕೇಸರಿ ಚಿಹ್ನೆ, ಅರಿಶಿನ ಕುಂಕುಮ ಗರತಿಯರ ಸಂಕೇತ. ಆ ಬಾವುಟ ಮುಟ್ಟಿದ್ರೆ ಸುಮ್ಮನೆ ಬಿಡಲ್ಲ. ಅಂತದ್ರಲ್ಲಿ ನಿಜವಾಗೂ ಈ ಹೆಣ್ಣನ್ನು ಮುಟ್ಟಿ ಅಂದ ಮೇಲೆ ನಿನ್ನನ್ನು ಈ ಮಾದಿಗರ ಕೊಡಲೆಯಿಂದ ಕಚಕಚನೆ ಕರೆದು ಹಾಕಿರ್ತೀನಿ. ಬಾರಲೇ ಕಾಣಿಸೋದು. ಬೇಡ ಬೀರ ಬೇಡ, ನಾ ಮುಟ್ಟಿದರೆ ಸುಟ್ಟು ಹೋಗುವ ನೀನು. ನನ್ನೊಂದಿಗೆ ಕಾದಾಡಿ ಸಾಯಬೇಡ. ಇದು ಸೇಡಿಟ್ಟ ಸರ್ಪ. ನೀನು ಸೇಡಿಟ್ಟ ಸರ್ಪ ಹೋಗಿ ಬಂದರೆ ಅದನ್ನು ಮೇಲಕ್ಕೆ ಎತ್ತಿ ಗರಗರನೆ ತಿರುಗಿಸಿ ನೆಲಕ್ಕೆ ಹೋಗಿ ಗರುಡ ನಾನು. ಹೆಚ್ಚಾಗಿ ನೀನು ಚೀರಿದರೆ ನಿನ್ನನ್ನು ಗುದ್ದುವ ಟಗರು ನಾನು. ಎಚ್ಚರ. ನನಗೆ ಎಚ್ಚರ ಹೇಳಿ. ಏ ಬೀರ, ಕುರಿ ಹಾಲು ಕುಡಿದವರೆಲ್ಲ ಟಗರು ಆಗಲಿಕ್ಕೆ ಸಾಧ್ಯವಿಲ್ಲ. ಇದೊಂದು ಸಮಯ ಹೋಗಲಿ, ಮುಂದೆ ನೋಡ್ತಾ ಇರು. ಈ ನನ್ನ ಚದುರಂಗದ ಆಟದಲ್ಲಿ ನಿನ್ನ ಟಗರು ಹೇಗೆ ನೆಲ ಕಚ್ಚಿ ಬೀಳುತ್ತದೆ ಎಂದು. ಬರ್ತೀನಿ ಬೀರ, ಬರ್ತೀನಿ. ಹೋಗಲೇ ಹೋಗೋ, ಇಂಥದಕ್ಕೆಲ್ಲ ಹೆದರೋಣಲ್ಲ ಈ ಬೀರ. ಹಾ, ಯಾರಮ್ಮ ನೀನು? ಒಂಟಿಯಾಗಿ ಈ ಜಾಗದಲ್ಲಿ ಇರಬಾರ್ದು. ಹೋಗಿಬಿಡು ನಿಮ್ಮ ಮನೆ ಕಡೆಗೆ. ನಾನು ಈ ಊರಿನ ಶ್ರೀಮಂತ MLA ವೀರನಗೌಡ ತಂಗಿ ಲಕ್ಷ್ಮಿ ಅಂತ. ಈ ಕುಟ್ಟಿನಿಂದ ಪಾರು ಮಾಡಿದ ನಿಮಗೆ ನನ್ನ ಶರಣಾರ್ಥಿಗಳು. ಓ, ಪಂಜರದೊಳಗಿಟ್ಟ ಸಾಕಿದ ಅರಗಿನಿಗೆ ಈ ಪರಿಸ್ಥಿತಿ. ಇರ್ಲಿ, ನಾನಿನ್ನು ಹೋಗಿ ಬರ್ತೇನೆ. ನಿಂತ್ಕೊಳ್ಳಿ ವೀರೇಶ್. ಈ ನಿಮ್ಮ ಧೈರ್ಯ, ಶೌರ್ಯ, ಗಾಂಭೀರ್ಯಕ್ಕೆ ನಾನು ನಿಮ್ಮನ್ನ ಮನಸ್ಸೋತು ಹೋಗ್ಬಿಟ್ಟಿದ್ದೇನೆ. ಅದಲ್ಲದೆ ನೀವೀಗ ನನ್ನ ಕೊರಗೆ ತಾಳಿ ಕಟ್ಟಿ ನನ್ನ ಗಂಡ ಆಗ್ಬೇಕು ಅಂತ ನಿಮ್ಮ ಕಾಲಿಗೆ ಬೀಳ್ತೀನಿ. ಎದ್ದೇಳಮ್ಮ. ಎಂತಹ ನಿನ್ನ ನಿರ್ಧಾರ! ನಿನ್ನ ಅಣ್ಣ ಮೊದಲೇ ನನ್ನ ಬದ್ಧ ವೈರಿ. ಅದರಲ್ಲಿ ನೀನು ಬಹಳ ಶಾಲಿ ಕಲ್ತಕಿ. ನಾನು ಶಾಲಿ ಕಲ್ಲ ಹೆಬ್ಬಟ್ಟಮ್ಮ, ಹೆಬ್ಬಟ್ಟು. ನನಗೂ ನಿನಗೆ ಎಲ್ಲಿ ಹೊಂದಾಣಿಕೆ? ಪ್ರೀತಿಗೆ ಯಾವ ಅಂತರಾನೂ ಇಲ್ಲ. ಅಷ್ಟಕ್ಕೂ ನಾನು ಕಲಿತವಳಾದ್ರೇನು, ಶ್ರೀಮಂತನ ತಂಗಿ ಆದ್ರೇನು. ಸದಾ ನಿನ್ನ ಪಾದ ಸೇವೆ ಮಾಡಿ ನಿನ್ನ ಕುರಿ ಮೆರೆಗಳನ್ನ ಕಾಯ್ದು ನಿನ್ನ ಹೆಸರು ತರ್ತೀನಿ. ಇದು ನನ್ನಾನೆ. ಪ್ಲೀಸ್ ನನ್ನ ಕೈ ಬಿಡಬೇಡ. ಅಯ್ಯೋ ಶಿವ, ಆನೆ ಪ್ರಮಾಣ ಮಾಡಿಬಿಟ್ಟಿಯಾ? ಅಯ್ಯೋ ದುರ್ಗಾ ಮಾತೆ, ಈಗ ಏನು ಮಾಡಲಿ? ಈ ವಿಷಯ ನನ್ನ ಅಣ್ಣನಿಗಾದ್ರೂ ಹೇಳೋದಾದ್ರೂ ಹೇಳಿ. ಇದು ಒಳ್ಳೆ ಕವಿರತ್ನ ಕಾಳಿದಾಸನ ಕಥೆ ಅಂತ ಆಯ್ತಲ್ಲ. ಅಂದು ಕಾಳಿದಾಸನ ಹೆಂಡತಿಯವನನ್ನು ಕವಿರತ್ನಾಗಿ ಮಾಡಿದಳು. ಇನ್ನು ನಿನ್ನ ಹೆಂಡತಿಯಾಗಿ ಬರುವ ನಾನು ನಿನ್ನನ್ನೇ ಈ ನಾಡಿನ ರಾಜನನ್ನಾಗಿ ಮಾಡ್ತೀನಿ. ಬಾಬಿ ರೇಶ್, ಈ ಮಾತು ಸತ್ಯವೇ? ಇದನ್ನು ನಾನು ನಂಬಲಿ? ನಾನಿದು
ಈ ನಿಸರ್ಗ ದೇವತೆ ವನದೇವತೆ ಸಾಕ್ಷಿಯಾಗಿ ನನ್ನ ಮಾತು ನಿಜ. ನನ್ನ ನಂಬು ಪ್ಲೀಸ್. ಮದುವೆ ಮಾತ್ರ ನಮ್ಮ ಅಣ್ಣನೇ ಕೇಳಿ ಆಗೋಣ ಆಯ್ತಾ? ನಿನ್ನ ಆಸೆಯಂತೆ ಆಗ್ಲಿ. ಮತ್ತೆ बा ನನ್ನ ಶಿವರಾಮ್. चांद बहुत दूर है मगर चांदनी मेरे पास है. चांद बहुत दूर है मगर चांदनी मेरे पास है. तुम बहुत दूर है तुम्हारा दिल मेरे पास है. ಬನ್ನಿ ಮತ್ತೆ ಸಿಗೋಣ. ನೀವು ಹೇಗೆ ಹೇಳುತ್ತೀರಿ ಹಾಗೆ ಮಾಡೋಣ. ಹಾಗಾದ್ರೆ ನಿಮ್ಮ ಮನೆ ತನಕ ಬಿಟ್ಟು ಬರ್ತೀನಿ, ಹೋಗೋಣ ಬನ್ನಿ. ಬನ್ನಿ ಹೋಗೋಣ.
ಹೋಗು ಹೋಗು ಶೀಲಗೆಟ್ಟೆ ಎಣ್ಣೆ ಹೋಗು. ನಿನಗಂತೂ ಅರ್ಥವಾಗದ ಈ ಮನೋಹರನ ಕಪಟ ನಾಟಕದ ಸನ್ನಿವೇಶ. ಇಂದು ನನ್ನ ಕೈವಶ ಆಗಬೇಕಾಗಿದ್ದ ನೀನು ಹೋಗಿ ಹೋಗಿ ಹಸಿದು ದಡ್ಡ ಅನಾಥನ ಬೀರನ ಕೈ ಹಿಡಿದಿದೆಯಲ್ಲ. ಇದರ ಸೇಡಿನ ಕಿಡಿಯನ್ನು ಇದೊಂದೇ ಫೋಟೋನಿಂದ ನಿಮ್ಮ ಅಣ್ಣನ ತಲೆ ಕೆಡಿಸಿ ಆ ಶಶಿಯೊಂದಿಗೆ ನಿನ್ನ ಕೈ ಇಡುವ ಕನಸನ್ನು ನಾಶ ಮಾಡಿ ಮುಂದೊಂದು ದಿನವಾದರೂ ನಿನಗೆ ವಿಧವೆ ಪಟ್ಟ ಕಟ್ಟಿ ನಿನ್ನ ಚಿತ್ರನ ಬೀದಿಗೆಳೆದು ಕೊನೆಗೊಂದು ದಿನವಾದರೂ ನನ್ನ ಅಂಗ ಸುಖ ಸವೇದಿದ್ದರೆ ನಾನು ನರನಾಗರ ಮನೋಹರನೇ ಅಲ್ಲ.